ಏನಾಗಿರುತ್ತೆ? ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ಎಸ್ ಕಳ್ಳೆನವರಂತ, ಜಂಟಿ ಕೃಷಿ ನಿರ್ದೇಶಕರು, ತುಮಕೂರು ಜಿಲ್ಲೆಯ ರೈತ ಬಾಂಧವರಲ್ಲಿ ಮನವಿ. 2025-26 ಹಿಂಗಾರು ಹಂಗಾಮಿನಲ್ಲಿ ನಿಮಗೆ ಈಗೇನು ರೈತರು ಬಿತ್ತನೆ ಮಾಡಿದ್ದಾರೆ ಅದರಲ್ಲಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿ ಮಾಡೋಕ್ಕೆ ಅವಕಾಶ ಇದೆ. ಹುರುಳಿ ನೀರಾವರಿ, ಕಡಲೆ ನೀರಾವರಿ ಹಾಗೂ ಮುಸ್ಕಿನ ಜೋಳ ನೀರಾವರಿ ಇವೆಲ್ಲ ಬೆಳೆಗಳಿಗೂ ಹತ್ತಿರದ ಬ್ಯಾಂಕಿಗೆ ಹೋಗಿ ರೈತ ಬಾಂಧವರು ನೋಂದಣಿ ಮಾಡ್ಕೋಬೇಕು. ಹುರುಳಿ ನೀರಾವರಿಗೆ 15 ನವಂಬರ್ ಕೊನೆಯ ದಿನಾಂಕ, ಕಡಲೆ ನೀರಾವರಿಗೆ ಡಿಸೆಂಬರ್ 1ನೇ ತಾರೀಕು ಕೊನೆಯ ದಿನಾಂಕ, ಮುಸ್ಕಿನ ಜೋಳ ನೀರಾವರಿಗೆ ಡಿಸೆಂಬರ್ 15, 2025 ಕೊನೆಯ ದಿನಾಂಕವಾಗಿರುತ್ತೆ. ದಯವಿಟ್ಟು ರೈತ ಬಾಂಧವರು ಹತ್ತಿರದ ಬ್ಯಾಂಕಿಗೆ ಹೋಗಿ ನೋಂದಣಿ ಮಾಡಿಕೊಂಡು ಸದುಪಯೋಗ ಪಡ್ಕೋಬೇಕು. ರೈತರನ್ನಾಗಿ ಈಗೇನು ಕಳೆದ ವರ್ಷಗಳಲ್ಲಿ ಮುಂಗಾರು, ಹಿಂಗಾರು, ಬೇಸಿಗೆ ಹಂಗಾಮುಗಳಲ್ಲಿ ರೈತ ಬಾಂಧವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡು ಅವರಿಗೆ ಕ್ಲೇಮ್ ಕೂಡ ಸೆಟ್ಲ್ ಆಗಿರುತ್ತೆ. ಅಂದರೆ ಅವರು ಇನ್ಶೂರೆನ್ಸ್ ಯೂನಿಟ್ಗೆ ಆ ರೈತ ಬಾಂಧವರಿಗೆ ಇನ್ಶೂರೆನ್ಸು ಕ್ಲೇಮು ಹೋಗಬೇಕಾಗಿರುತ್ತೆ. ಆದರೆ ಅವರ ಅಕೌಂಟು ಆಧಾರ್ ಕಾರ್ಡ್ ಲಿಂಕ್ ಆಗದೇ ಇರೋ ಕಾರಣಕ್ಕಾಗಿ ಕೆಲವೊಂದು ಸಾರಿ ಡೆತ್ ಕೇಸ್ ಅಂದರೆ ಮೃತರಾಗಿದ್ದರಲ್ಲಿ ಆ ಅಮೌಂಟು ರೈತರ ಖಾತೆಗೆ ಹೋಗಿರೋದಿಲ್ಲ. ಆ ಥರನಾದ್ದು ನಮಗೆ 489 ಪ್ರಕರಣಗಳಿದ್ದಾವೆ. ದಯವಿಟ್ಟು ರೈತ ಬಾಂಧವರು ಸಂಬಂಧಿಸಿದ ಬ್ಯಾಂಕಿಗೆ ಹೋಗಿ ಅದನ್ನು ಬ್ಯಾಂಕ್ ಅಕೌಂಟನ್ನು ಆಧಾರ್ ಜೋಡಣೆ ಇಲ್ಲದಿದ್ದರೆ ಜೋಡಣೆ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಇದನ್ನು ಹೆಚ್ಚಿನ ಮಾಹಿತಿ ಪಡೆದು ಇದರ ಅನುಕೂಲ ಪಡ್ಕೋಬೇಕಾಗೋದು ಎಲ್ಲ ರೈತ ಬಂದು ವಿನಂತಿಸ್ಕೊಳ್ತೇನೆ.